Hello students, good morning. How are you all? Okay, so we are discussing the chapter. Which one we are discussing? Okay, so we are discussing this chapter, class 9th chapter. Which chapter it is? Is matter around us pure? I think it is not clearly visible. ವಾತಾವರಣ ಹಂಗದ ಏನು ಮಾಡಬಾರ ಇಟ್ಸ್ raining here too much. So is matter around us pure? So how much we have discussed in this? I think chromatography over, applications also over. Take a filter paper or blotting paper and place a drop of ink at the rear end. Dip the end in water. Since ink is a mixture of two or more plus, the components of ink is individual, then separates quickly from the other components that are less soluble in water. ನೋಡಿ, ಒಂದು ಫಿಲ್ಟರ್ ಪೇಪರ್ ತಗೋಬೇಕು. ಕ್ರೊಮ್ಯಾಟೋಗ್ರಫಿ ಒಳಗೆ ವಾಟ್ ಹ್ಯಾಪನ್ಸ್ ಇನ್ ಕ್ರೊಮ್ಯಾಟೋಗ್ರಫಿ? ಟೇಕ್ ಅ ಫಿಲ್ಟರ್ ಪೇಪರ್ ಆರ್ ಅ ಬ್ಲಾಟಿಂಗ್ ಪೇಪರ್ ಅಂಡ್ ಪ್ಲೇಸ್ ಅ ಡ್ರಾಪ್ ಆಫ್ ಇಂಕ್. ಒಂದು ಡ್ರಾಪ್ ಆಫ್ ಇಂಕ್ ಅನ್ನು ನೀವು ಪ್ಲೇಸ್ ಮಾಡಬೇಕು ಆಟ್ ದ ರಿಯರ್ ಎಂಡ್, ಇನ್ನೊಂದು ಎಂಡ್ ಕಡೆ ಪ್ಲೇಸ್ ಮಾಡಬೇಕಾ. ಡಿಪ್ ದ ಎಂಡ್ ಇನ್ ವಾಟರ್, ಅದನ್ನು ವಾಟರ್ದಾಗ ಡಿಪ್ ಮಾಡಿ. ಸಿನ್ಸ್ ದ ಇಂಕ್ ಇಸ್ ಅ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಕಲರ್ಸ್, the component of ink which is soluble in water mixes into it and then separates quickly from the other components. ಇದು ಡಿಪೆಂಡಿಂಗ್ ಅಪಾನ್ ದ ಸಾಲ್ಯುಬಿಲಿಟಿ ಮ್ಯಾನ್. ಇಲ್ಲೇ ಒಂದು ಪೇಪರ್, ಬ್ಲಾಟಿಂಗ್ ಪೇಪರ್ ತಗೊಂಡಿವಿ, ಇದ್ರೊಳಗೆ ನಾನು ದಬಾಶ್ ಇಂಕ್ ಹಾಕ್ತಾನೆ. ಇಂಕ್ ಹಾಕಿ ಏನು ಮಾಡ್ತೀನಿ, ಈ ವಾಟರ್ದಾಗ ಎತ್ತೀನಿ. ಈ ವಾಟರ್ದಾಗ ಬ್ಲಾಟಿಂಗ್ ಪೇಪರ್ ಎತ್ತಿದ್ನಿ ಅಂದ್ರೆ ಸೊ ಇದ್ರ ಇಂಕ್ ಒಳಗೆ ಇರ್ತಕ್ಕಂಥ ವಾಟರ್ ಸಾಲ್ಯುಬಲ್ ಕಾಂಪೋನೆಂಟ್ಸ್ ವಾಟರ್ದಾಗ ಹೋಗ್ಬಿಡ್ತಾವ, ಉಳಿದದ್ದು ಅಷ್ಟೇ ಇಂಕ್ ಒಳಗೆ ಉಳಿತಾವ. ದಸ್ ವಿ ಕ್ಯಾನ್ ಸಪರೇಟ್ ದೆಮ್. ಗೊತ್ತಾತಾ? ಸೊ ಆ ಟೈಪ್ ನಾವು ಏನ್ ಮಾಡಬಹುದು, ಅವೆರಡನ್ನ ಸಪರೇಟ್ ಮಾಡಬಹುದು. ಓಕೆ, ಓಕೆ. ಸೊ ನೆಕ್ಸ್ಟ್ ಏನು? ಸೊ ಕ್ರೊಮ್ಯಾಟೋಗ್ರಫಿ ಮುಗೀತು. ಆಫ್ಟರ್ ಕ್ರೊಮ್ಯಾಟೋಗ್ರಫಿ ವಾಟ್ ಕಮ್ಸ್ ನೆಕ್ಸ್ಟ್ ಈಸ್, ಕ್ರೊಮ್ಯಾಟೋಗ್ರಫಿ ಮುಗಿದ್ಮೇಲೆ ಏನು ಬರ್ತದೆ? ಡಿಸ್ಟಿಲೇಷನ್. ಯಾವ ಮೆಥಡ್ ರೀ? ಡಿಸ್ಟಿಲೇಷನ್. ಡಿಸ್ಟಿಲೇಷನ್ ಕ್ರೊಮ್ಯಾಟೋಗ್ರಫಿ ಮುಗಿದ್ಮೇಲೆ ಬರೋದು ಡಿಸ್ಟಿಲೇಷನ್. ಟು ಸಪರೇಟ್ ಮಿಸಿಬಲ್ ಲಿಕ್ವಿಡ್ಸ್, to separate miscible liquids, distillation process is used to separate the miscible liquids. So ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ? ಮಿಸಿಬಲ್ ಲಿಕ್ವಿಡ್ಸ್ ಅಂತ. ಮಿಸಿಬಲ್ ಲಿಕ್ವಿಡ್ಸ್ ಅಂದ್ರೆ ಒಂದ್ರಾಗ ಒಂದ ಮಿಕ್ಸ್ ಆಗೋ ಲಿಕ್ವಿಡ್ಸ್. ಜ್ಯೂಸ್ ನೀರ ಮಿಕ್ಸ್ ಮಾಡಿದ್ರೆ ತಿಳ್ಕೊರ್ ಗೊತ್ತಾಗ್ತದೆ ಜ್ಯೂಸ್ ಯಾವುದು ನೀರು ಯಾವುದು. ವಿ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ which is juice and which is water. Okay, we will not get it. So which is juice and which is water. ಹೌದಾ? Similarly what happens is, okay, so to separate miscible liquids and immiscible liquids, depending on the boiling points of the liquids must be sufficiently different. ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಲಿಕ್ವಿಡ್ಸ್ ಏನಿರಬೇಕು? ಸ್ವಲ್ಪ ಡಿಫರೆಂಟ್ ಇರ್ಬೇಕ್ರಿ. ದೇ ಮಸ್ಟ್ ಬಿ ಅಟ್ ಲೀಸ್ಟ್ ಲಿಟಲ್ ಬಿಟ್ ಡಿಫರೆಂಟ್. ಒಂದು ಸ್ವಲ್ಪ ಏನಿರಬೇಕು? ಡಿಫರೆಂಟ್ ಇರಬೇಕು. ಓಕೆ, ಸಿ ಹಿಯರ್ ವಾಟ್ ಹ್ಯಾಪನ್ಸ್.
ಡಯಾಗ್ರಾಮ್ ತೆಗಿತನ. Okay, so then water is the okay, so ಇಲ್ಲಿ ಬನ್ಷನ್ ಬರ್ನರ್ ಅಪ್ಪ ಇದೆ, ಲ್ಯಾಬ್ ಒಳಗೆ ಇರ್ತದೆ. ಬನ್ಷನ್ ಬರ್ನರ್ ಬರ್ನ್ ಮಾಡ್ತದ. ಓಕೆ, ಸೊ ಇಲ್ಲಿ ಒಂದು ಇದಿರ್ತದೆ. ಓಕೆ, ಸೊ ಹಿಂಗೊಂದು ಇದಿರ್ತದೆ. ಸೊ ದೊಡ್ಡದಿರ್ತದೆ. Okay, so this is Bunsen burner mixture, salt and water mixture, that is salt and water. Water vapor, water vapor, cooling water out, vapor condensation in the condenser. Okay, ಇಲ್ಲಿಂದ ಬಂದಿದೆ. ಸೊ ಇಲ್ಲೇನಿರ್ತದೆ, vapor condenser in the condenser. 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 So cooling water out. So cooling water out. ಈ ಕೂಲ್ ಮಾಡಿ ವಾಟರ್ ಅನ್ನು ಹೊರಗೆ ಕೂಲಿಂಗ್ ವಾಟರ್ ಔಟ್. ನನಗೆ ಅನಿಸಿದ ಮಟ್ಟಿಗೆ ನಿಮ್ಗೆ ಚಂದ ಹಿಂಗೆ ಕಾಣಿಸ್ಲಿಕ್ಕತ್ತದೋ ಇಲ್ಲೋ ಇದೆ. ಇದ್ರ ಸಂಬಂಧ ಒಂದು ಕಾಣಿಸ್ತು, ಲೈಟರ್ ಹಾಕ್ತೀನಿ ನೋಡಿ. ಈಗ ನೋಡ್ಲಿ ಕಾಣಿಸ್ತದ. ಸೊ ಈಗ ಒಂದು ಲೆವೆಲಿಗೆ ಕಾಣಿಸ್ತದೆ ಅಂತ ಅನ್ಕೋತೀನಿ. ಎಸ್, ಬಟ್ ಈಚೆ ಕಡೆ ಸ್ವಲ್ಪ ಮಬ್ಬಾಗ್ತದೆ, ಸಮಸ್ಯೆ ಇಲ್ಲ. ಏನು ಇಟ್ಸ್ ಓಕೆ, ಏನು ಮಾಡ್ಲಿಕ್ಕೆ ಬರೋಣ, ಹಂಗೆ ಬರೋಣ ಅಂತ ಹೇಳ್ತಿದ್ವಿ. ಓಕೆ, Bunsen burner. Okay, see here what happens, mixture of the salt and water adavu. Okay, so water vapor ada, so il cooling water out, vapor condensation, the condenser. Okay, then ಇಲ್ಲಿ ಏನದ ನೀರು ಬರ್ತದ ಇಲ್ಲಿ ಬಂದ. Okay, so right, now what I have to do is, now what I have to consider is, okay, so mixture, that is salt and water, that is water vapor, cooling water out, vapor condensation in the form of condenser. Okay, so nodri ಏನಾಗ್ತದೆ. ಸೊ ಏನೇನು ಪ್ರೊಸೆಸ್ ಆಗ್ತದೆ ಬೇಕಲ್ಲ, that we will see. ಎಲ್ಲಿ ಯೂಸ್ ಮಾಡ್ತಾರೆ ಇದು, ದಟ್ ಈಸ್ ಇಂಪಾರ್ಟೆಂಟ್. ಕೇಳುವುದಾದ ಕ್ವಶನ್, ವೇರ್ ಇಟ್ ಈಸ್ ಯೂಸ್ ಟು ಸಪರೇಟ್ ದ ಮಿಕ್ಸ್ಚರ್ ಆಫ್ acetone and water. Acetone and water
acetone and water. Acetone ಅಂತ ಬರ್ತದ. ಸೊ acetone ಮತ್ತು ವಾಟರ್ ಅವೆರಡನ್ನು ಮಿಕ್ಸ್ಚರ್ ಮಾಡಿರ್ತಾರ, ಅದನ್ನ ಸಪರೇಟ್ ಮಾಡಬೇಕಾದ್ರೆ ಈ ಪ್ರೋಸೆಸ್ ಯೂಸ್ ಮಾಡ್ತಾರೆ. ಇದಕ್ಕೆ ಸಮ್ ಟೈಮ್ಸ್ ಏನಂತ ಕರೀತಾರ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಂತ ಕರೀತಾರೆ. ಇಟ್ ಈಸ್ ಸಮ್ ಟೈಮ್ಸ್ ಕಾಲ್ಡ್ ಆಸ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಆಲ್ಸೋ. ಓಕೆ, see here what happens. The mixture is heated in a distillation apparatus. Mixture ಅನ್ನು ಹೆಂಗ್ ಹೀಟ್ ಮಾಡ್ತಾರ, it is heated in a distillation apparatus. ಇದನ್ನ ಡಿಸ್ಟಿಲೇಷನ್ ಅಪಾರ್ಟಸ್ ಒಳಗ ಹೀಟ್ ಮಾಡಲಾಗ್ತದ. It will be heated in the distillation apparatus. Okay, so it will be heated in distillation apparatus. Okay, so then what happens? So first it gets heated in the distillation apparatus. Next, the one substance with lower boiling point evaporates first. The one substance with lower boiling point evaporates first. So substance ಏನದಲ್ಲ, that with lower boiling point. ಲೋವರ್ ಬಾಯ್ಲಿಂಗ್ ಪಾಯಿಂಟ್ ಸಬ್ಸ್ಟೆನ್ಸ್ ಏನಿರ್ತದಲ್ಲ ಅದು ಇವಾಪರೇಟ್ ಆಗ್ತದೆ ಫಸ್ಟ್. ಆಬ್ವಿಯಸ್ಲಿ ಅಲ್ಲ, ಈಗ 100 ಡಿಗ್ರಿ ಸೆಲ್ಸಿಯಸ್ ಐತಿ, 80 ಡಿಗ್ರಿ ಸೆಲ್ಸಿಯಸ್ ಐತಿ. ವಾಟರ್ 100 ಡಿಗ್ರಿ ಸೆಲ್ಸಿಯಸ್ ಅದ, ಅಸಿಟೋನ್ ಅದು ವಿಲ್ ಬಿ ಮೋರ್. ಇಟ್ಸ್ ಅ ಕೆಮಿಕಲ್ ಕಂಪೌಂಡ್, 300 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ಸೊ ವಾಟರ್ ಫಸ್ಟ್ ಇವಾಪರೇಟ್ ಆಗ್ತದೆ, ಎಸ್ಟೋನ್ ಹೆಚ್ಚಿತ್ತಂದ್ರೆ ಎಸ್ಟೋನ್ ಆಮೇಲೆ ಇವಾಪರೇಟ್ ಆಗ್ತದೆ. ಅಥವಾ ಎಸ್ಟೋನ್ ದಾಗ ಹೆಚ್ಚಿತ್ತಂದ್ರೆ ಕಡಿಮೆ ಇತ್ತಂದ್ರೆ ಎಸ್ಟೋನ್ ಫಸ್ಟ್ ಇವಾಪರೇಟ್ ಆಗ್ತದೆ, ವಾಟರ್ ಆಮೇಲೆ ಇವಾಪರೇಟ್ ಆಗ್ತದೆ. Condenses and gets separated with the one with the higher boiling points and gets separated. Simple distillation, idro ಎರಡು ಟೈಪ್ ಡಿಸ್ಟಿಲೇಷನ್ ಬರ್ತಾವ, ಸಿಂಪಲ್ ಡಿಸ್ಟಿಲೇಷನ್ ಅಂಡ್ ಫ್ರಾಕ್ಷನಲ್ ಡಿಸ್ಟಿಲೇಷನ್. ನೋಡ್ರಿ ಇದ್ರೋ ಎರಡು ಮಿಕ್ಸ್ ಇರ್ತದ, ಬನ್ಷನ್ ಬರ್ಬೇಕು ಹೀಟ್ ಮಾಡ್ತಾರ. ಸೊ ನೋಡಿ ಬಾಯ್ಲಿಂಗ್ ಪಾಯಿಂಟ್ ಸಾಲ್ಟ್ ಮತ್ತು ವಾಟರ್ ಅದ ಇಲ್ಲಿ. ಈ ಫಾರ್ ಎಕ್ಸಾಂಪಲ್ ಸಾಲ್ಟ್ ಅದ, ವಾಟರ್ ಅದ, ಎರಡು ಬಾಯ್ಲಿಂಗ್ ಪಾಯಿಂಟ್ ಹೆಚ್ಚಿರ್ತಾರೆ. ಸೊ ವಾಟರ್ ಫಸ್ಟ್ ಹೋಗ್ತದೆ, ಸಾಲ್ಟ್ ಭಾಳ ಅದ ಬಾಯ್ಲಿಂಗ್ ಪಾಯಿಂಟ್. So it is too much, around about 500 to 600 that ಹೋಗ್ತದೆ. ಸೊ ವಾಟರ್ ಏನದ 100 ಡಿಗ್ರಿ ಸೆಲ್ಸಿಯಸ್ ಅದ, ಇದು ಹೋಗಿ ಇಲ್ಲಿ ವಾಟರ್ ಆಗ್ತದೆ. ಇಲ್ಲಿ ಏನಾಗ್ತದೆ, ಗ್ಯಾಸಸ್ ಫಾರ್ಮ್ ದ ವಾಟರ್ ಮ್ಯಾಲ್ ಹೋಗ್ತದೆ, ಇಲ್ಲಿ ಹೋಗಿ ಕೂಲ್ ಮಾಡ್ತಾರೆ, ಕೂಲ್ ಮಾಡಿ ವಾಟರ್ ಸಪರೇಟ್ ಮಾಡ್ತಾರೆ, ಈಗ ಸಾಲ್ಟ್ ಸಪರೇಟ್ ಆಗ್ತದೆ. ಜಸ್ಟ್ ಲೈಕ್ ಸಿ ವಾಟರ್. ಸಿ ವಾಟರ್ ದಾಗ ಏನಾಗ್ತದೆ ಹೇಳ್ರಿ, ಸನ್ಲೈಟ್ ಬೀಳ್ತದ, ಸನ್ಲೈಟ್ ಫಾಲ್ಸ್ ಆನ್ ಸಿ ವಾಟರ್. ಸೊ ವಾಟ್ ಹ್ಯಾಪನ್ಸ್ ಟು ಸಿ ವಾಟರ್ ದೇರ್, ದಟ್ ಸಿ ವಾಟರ್ gets evaporated. So sea water ಏನಾಗ್ತದ, ಇವಾಪರೇಟ್ ಆಗ್ತದ. ಸೊ ಇವಾಪರೇಟ್ ಆತಂದ್ರ ಸೊ ವಾಟ್ ಹ್ಯಾಪನ್ಸ್, ಅದು ಇವಾಪರೇಟ್ ಆಗೋದ್ನೆ ಸಿ ವಾಟರ್ ಹೆಂಗಿರ್ತದ, ಉಪ್ಪು ನೀರು ಇರ್ತದ. ಬಟ್ ಇವಾಪರೇಟ್ ಆಗೋದ್ನೆ ಓನ್ಲಿ ಸಾಲ್ಟ್ ವಿಲ್ ನಾಟ್ ಗೋ, ಸಾಲ್ಟ್ ಇಲ್ಲೇ ಉಳಿತದ, ಓನ್ಲಿ ಪ್ಯೂರ್ ವಾಟರ್ ವಿಲ್ ಗೋ. ಸೊ ಅದಕ್ಕೆ ಅದು ಏನಾಗ್ತದ, ಕ್ಲೌಡ್ ಆಗ್ತದ, ಕ್ಲೌಡ್ ಇದ್ದದ ರೇನ್ ಆಗ್ತದ. ರೇನ್ ಆಗಿ ಬಂದು ಬರ್ತಕ್ಕಂಥ ಮಳಿ ಏನ್ ನದಿಗೆ ಸೇರ್ತಲ್ಲ, ದಟ್ ಈಸ್ ನಾಟ್ ಸಾಲ್ಟ್ ವಾಟರ್, ಅದು ಸಾಲ್ಟ್ ವಾಟರ್ ಆಗಿರುದಿಲ್ಲ. ಒಂದ್ ವೇಳೆ ಸಾಲ್ಟು ಕೂಡ ಇವಾಪರೇಟ್ ಆಗಿ ಹೋಗಿತ್ತಂದ್ರೆ ಮಳಿ ನೀರು ಸಾಲ್ಟ್ ವಾಟರ್ ಆಗಿರ್ತಿತ್ತು. ಬಟ್ ಸಿನ್ಸ್ ಓನ್ಲಿ the water, pure water will be evaporated from the oceans, seas, rivers and all. That is why what we can say is, only pure water will be evaporated. So ಇದನ್ನ ಇಲ್ಲಿ ಕೂಲ್ ಮಾಡ್ತಾರೆ, ಕೂಲ್ ಮಾಡಿ ಇದನ್ನ ಸಪರೇಟ್ ತಗೋತಾರೆ. So this is the process of distillation. So there are two methods are this. One is simple distillation. Second one is fractional distillation. So one is simple distillation, other one is fractional distillation. ಎರಡು टाइप ऑफ डिस्टिलेशन ಬರ್ತಾ ಇದ್ರೊಳಗೆ. पहला को हम बोलते हैं सिंपल डिस्टिलेशन, दूसरा को हम बोलते हैं फ्रैक्शनल डिस्टिलेशन. सो सिंपल डिस्टिलेशन और फ्रैक्शनल डिस्टिलेशन ಬರ್ತಾವು. ಏನೇನಾಗ್ತದೆ ಸಿಂಪಲ್ ಡಿಸ್ಟಿಲೇಷನ್, when the miscible liquids have a satisfactory difference in their boiling point. satisfactory difference ಇತ್ತು ಅದ್ರ ಬಾಯ್ಲಿಂಗ್ ಪಾಯಿಂಟ್ ಒಳಗೆ miscible liquids ಅಂದ್ರೆ ಅವಾಗ we use simple distillation. Fractional distillation when the difference between the boiling points of the liquids less than 25 K.
25 ಗಿಂತ ಕಡಿಮೆ ಇತ್ತು ಅವಾಗ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎರಡು ಲಿಕ್ವಿಡ್ ತಗೊಂಡಿವಿ ನಾವು, ಲಿಕ್ವಿಡ್ ಎ ಲಿಕ್ವಿಡ್ ಬಿ. ಇದ್ರ ಬಾಯ್ಲಿಂಗ್ ಪಾಯಿಂಟ್ 100 ಡಿಗ್ರಿ ಸೆಲ್ಸಿಯಸ್, ಇದ್ರ 80 ಡಿಗ್ರಿ ಸೆಲ್ಸಿಯಸ್, ಡಿಫರೆನ್ಸ್ ಎಷ್ಟದ 20 ಅದ. ಸೊ ಈ ಟೈಮ್ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಯೂಸ್ ಮಾಡಬೇಕು. ಸಪೋಸ್ ಎ 100 ಡಿಗ್ರಿ ಸೆಲ್ಸಿಯಸ್, ಬಿ 400 ಡಿಗ್ರಿ ಸೆಲ್ಸಿಯಸ್, ಡಿಫರೆನ್ಸ್ ಬಹಳ ಅದ. ಸೊ 25 ಗಿಂತ ಕಡಿಮೆ ಇದ್ರೆ ಫ್ರಾಕ್ಷನಲ್ ಡಿಸ್ಟಿಲೇಷನ್, 25 ಗಿಂತ ಹೆಚ್ಚಿತ್ತಂದ್ರೆ ಸಿಂಪಲ್ ಡಿಸ್ಟಿಲೇಷನ್. ಸಿಂಪಲ್ ಡಿಸ್ಟಿಲೇಷನ್. ಸೊ ಡಿಸ್ಟಿಲೇಷನ್ ಪ್ರೊಸೆಸ್ ಅಸಿಟೋನ್ ಅಂಡ್ ವಾಟರ್ ಗ್ಯಾರಂಟಿ ಕೇಳ್ತಾರೆ, 100% ಕೇಳ್ತಾರೆ. ಅಸಿಟೋನ್ ಅಂಡ್ ವಾಟರ್. ವಿಚ್ ಮೆಥಡ್ ಈಸ್ ಯೂಸ್ಡ್ ಟು ಸಪರೇಟ್ ಅಸಿಟೋನ್ ಅಂಡ್ ವಾಟರ್? ಡಿಸ್ಟಿಲೇಷನ್. ಸಿಂಪಲ್ ಡಿಸ್ಟಿಲೇಷನ್ ಅಲ್ಲಿ ಬರ್ರಿ, ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅಲ್ಲಿ ಬರ್ರಿ. ವಾಟ್ ಡಿಸ್ಟಿಲೇಷನ್? ಫ್ರಾಕ್ಷನಲ್ ಬರೋದಿಲ್ಲ, ಸಿಂಪಲ್ ಡಿಸ್ಟಿಲೇಷನ್ ಬರ್ತದ. ಓಕೆ, ಸೊ ಇದನ್ನ ನೀವು ನೆನಪಿಡ್ಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಓಕೆ, ಸೊ ಇಲ್ಲಿ ಮಟ್ಟ ಈ ಚಾಪ್ಟರ್ ಬಂತು. ಇನ್ನು ಮುಂದೆ ಹೆಂಗೆ ಹೋಗ್ತೈತಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಐತಿ. ಸೊ ಡಿಸ್ಟಿಲೇಷನ್ ಮುಗೀತು. ಡಿಸ್ಟಿಲೇಷನ್ ಮುಗಿದ್ಮ್ಯಾಗ ಓಕೆ, ಸಪರೇಟಿಂಗ್ ಡಿಫ್ರೆಂಟ್ ಗ್ಯಾಸಸ್ ಫ್ರಮ್ ದ ಏರ್. ಓಕೆ, ಅದು ಐತಿ. ಓಹ್, ದೊಡ್ಡದಪ್ಪ ಚಾಪ್ಟರ್ ಇದು. ಎಂದು ಮುಗಿತದೋ ಏನೋ. ಸಪರೇಟಿಂಗ್ ಡಿಫ್ರೆಂಟ್ ಗ್ಯಾಸಸ್ ಫ್ರಮ್ ಏರ್ ಐತಿ. ದ್ಯಾಟ್ ವಿ ಕ್ಯಾನ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ಅದನ್ನು ನಾವು ನೋಡೋಣ. ಸೊ ನೋಡ್ರಿ, ನೀವು ಆದಷ್ಟು ಹೋಮ್ವರ್ಕ್ ಕಳಿಸ್ರಿ ಕರೆಕ್ಟ್ ಮಿಡ್ ಟರ್ಮಿಗೆ. ಸೊ ನಿಮ್ದೊಂದಿಷ್ಟು ಕಾನ್ಸೆಪ್ಟ್ಸ್ ಕಟ್ ಆಗ್ಯಾವಲ್ಲ. ನೆಕ್ಸ್ಟ್ ಗ್ರಾವಿಟೇಷನ್ ಚಾಲು ಮಾಡೋಣ. ಗ್ರಾವಿಟೇಷನ್ ಮುಗ್ದ ಹೋಗ್ತೈತಿ. ಓಕೆ, ಔಟ್ ಆಫ್ 7th ಚಾಪ್ಟರ್ ತೆಗೆದಿದ್ದಾರೆ ಪೂರ್ತಿ. ಓಕೆ, ಸಿಲೆಬಸ್ ದ 7th ಚಾಪ್ಟರ್ ಈಸ್ ಕಂಪ್ಲೀಟ್ಲಿ ರಿಮೂವ್ಡ್. Okay, that chapter is completely removed. 7th chapter. Just a minute, I will tell you which chapter. ಯಾವ್ಯಾವ ತೆಗೆದಿದ್ದಾರೆ ಹೇಳ್ತೀನಿ ನಿಮಗೆ. ಸೊ ದ ಚಾಪ್ಟರ್ ರಿಮೂವ್ಡ್ ಈಸ್, ನೋಡ್ರಿ, ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ಸ್. ನಮ್ಮ ಮನೆ ಹೊರಗೆ ತೆಗೆದು ಹೋಗ್ಬಿಟ್ಟಾರ. ಬಟ್ ನೀವು ಕಲ್ತಿದ್ರಿ, ಇಟ್ಸ್ ಓಕೆ. ಫಸ್ಟ್ ಮಿಡ್ ಟರ್ಮ್ ನೀವು ಇಟ್ಟಿರ್ತೀನಿ ಓನ್ಲಿ ಸಮ್ ಕ್ವಶನ್ಸ್. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇವಾಪರೇಷನ್, ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ ನೆನಪಿಟ್ಕೊಂಡ್ರೆ ಸಾಕು. ಫಸ್ಟ್ ಅಂತ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಇವಾಪರೇಷನ್ ಹೋಗ್ಬೇಕು. ಇಲ್ಲ ಕೆಲ್ವಿನ್ ಟು ಡಿಗ್ರಿ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಕೆಲ್ವಿನ್ 273 ಕಡಿದು 273 ಆ್ಯಡ್ ಮಾಡೋದು. ಅದೊಂದು ಬಂದ್ರೆ ಬರ್ತದೆ ಅಷ್ಟೇ. ಈಸ್ ಮ್ಯಾಟರ್ ಅರೌಂಡ್ ಅಸ್ ಪ್ಯೂರ್ ಐತಿ. ಅಟಮ್ಸ್ ಅಂಡ್ ಮಾಲಿಕ್ಯೂಲ್ಸ್ ಐತಿ. ಸ್ಟ್ರಕ್ಚರ್ ಆಫ್ ದ ಅಟಮು ಐತಿ. ಫಂಡಮೆಂಟಲ್ ಯೂನಿಟ್ ಆಫ್ ಲೈಟ್ ಐತಿ. ಟಿಶ್ಯೂಸ್ ಐತಿ. ಡೈವರ್ಸಿಟಿ ಇನ್ ಲಿವಿಂಗ್ ಆರ್ಗನಿಸಮ್ ಹೋಗೈತಿ. ಇಟ್ ಈಸ್ ರಿಮೂವ್ಡ್ ಕಂಪ್ಲೀಟ್ಲಿ. ಮೋಷನ್, ಫೋರ್ಸ್ ಆ್ಯಂಡ್ ಲಾಸ್ ಆಫ್ ಮೋಷನ್ ಎರಡು. ಗ್ರಾವಿಟೇಷನ್ ಹಾಫ್ ಹೋಗ್ಯದ. ವರ್ಕ್ ಆ್ಯಂಡ್ ಎನರ್ಜಿ ಐತಿ. ಸೌಂಡ್ ಕಂಪ್ಲೀಟ್ ಆಗಿ ಹೋಗ್ಯದ. ವೈ ಡು ವಿ ಫಾಲ್ ಇಲ್ ನ್ಯಾಚುರಲ್ ರಿಸೋರ್ಸಸ್, ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸಸ್. ಸೊ ನ್ಯಾಚುರಲ್ ರಿಸೋರ್ಸಸ್ ಹೋಗ್ಯದ. ಸೊ 7th ಚಾಪ್ಟರ್ 14th ಚಾಪ್ಟರ್ ಎರಡೂ ಹೋಗಿದಾವ. ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸಸ್ ಆ್ಯಕ್ಚುಲಿ ಇದಕ್ಕೆ ಅಷ್ಟೇ ಅದ. ಅಂದ್ರೆ ಓನ್ಲಿ ಫಾರ್ ಅಸೆಸ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಫೈನಲ್ ಎಕ್ಸಾಮಿಗೆ ಅದ್ರೊಳಗಿನ ಕ್ವಶನ್ಸ್ ತೆಗಿಯಂಗಿಲ್ಲ. ಇಂಟರ್ನಲ್ಸಿಗೆ ತೆಗಿಬೋದು, ನಿಮ್ಮ ಟೆಸ್ಟ್ ಅದು ಇರ್ತೀವಲ್ಲ ಅವಾಗ ತೆಗಿಬೋದು. ಬಟ್ ಫೈನಲ್ ಎಕ್ಸಾಮಿಗೆ ಅದ್ರೊಳಗಿನ ಕ್ವಶನ್ಸ್ ತೆಗಿಯಂಗಿಲ್ಲ. ಸೊ ಆಲ್ಮೋಸ್ಟ್ 3.5 ಚಾಪ್ಟರ್ಸ್ ಹ್ಯಾಸ್ ಬೀನ್ ಗಾನ್. ಫಸ್ಟ್ ಹೋಗ್ಯದ, ದೆನ್ ಡೈವರ್ಸಿಟಿ ಹೋಗ್ಯದ, 7th ಹೋಗ್ಯದ, ಗ್ರಾವಿಟೇಷನ್ ಅರ್ಧ ಹೋಗ್ಯದ, ಅಂದ್ರೆ 2.5 ಹೊತ್ತು. ಸೌಂಡ್ ಹೋಗ್ಯದ 3.5. ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸ್ ಇದಕ್ಕೆ ಅಷ್ಟೇ ಅದ. ಸೊ ಆಲ್ಮೋಸ್ಟ್ 4 or 4.5 ಚಾಪ್ಟರ್ ಹೋದಂಗ. ಸೊ ಓನ್ಲಿ 12 ಚಾಪ್ಟರ್ಸ್ ಹೋದಂಗ ನೋಡ್ರಿಪ್ಪ ನಿಮಗೆ. ಸೊ ಆ 12 ಚಾಪ್ಟರ್ಸನ್ನು ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಓಕೆ, ಸೊ ಇಷ್ಟು ಸಾಕು ಇವತ್ತಿಗೆ. ಮುಂದಿನ ಕ್ಲಾಸಲ್ಲಿ ಮುಂದಿನದನ್ನು ನೋಡೋಣ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವಿಲ್ ಸಿ ದ ರಿಮೈನಿಂಗ್ ಥಿಂಗ್ಸ್ ಇನ್ ದ next class. Okay.